ಮೂವಿ ಚೆನ್ನಾಗಿದೆ, ಪಾರ್ಟ್ 2ಗೋಸ್ಕರ ವೇಟ್ ಮಾಡೋಣ. ಮೂವಿ ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ಮೂವಿನಲ್ಲೂ ಒಂದು ಮೆಸೇಜ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಆ್ಯಕ್ಟಿಂಗ್ ಫ್ಯಾಕ್ಟರ್ಸ್ ಚೆನ್ನಾಗಿತ್ತು. ಲಾಸ್ಟಲ್ಲಿ ಟ್ವಿಸ್ಟ್ ಕೊಟ್ಟರು, ಅವರು ಇನ್ನಸೆಂಟ್ ಅಂತ ಪ್ರೂವ್ ಮಾಡಿದ್ರು, ಅದು ಚೆನ್ನಾಗಿತ್ತು. ಆ್ಯಕ್ಟಿಂಗ್ ಎಲ್ಲಾರ್ದು ಸೂಪರ್ ಆಗಿತ್ತು, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿತ್ತು. ಅದು ಫಸ್ಟ್ ಫಿಲಮ್ ನಂತರ ಚೆನ್ನಾಗಿ ಮಾಡಿದ್ರು. ಹಾಂ, ಚೆನ್ನಾಗಿ ನೋಡ್ಬೋದು, ಫ್ಯಾಮಿಲಿ ಎಲ್ಲ ನೋಡ್ಬೋದು, ಚೆನ್ನಾಗಿತ್ತು. Since this is the first day, I'm really excited. Let's see how it works. Thank you so much. ಆಡಿಯನ್ಸ್ ರಿಯಾಕ್ಷನ್ ಎಲ್ಲ ನೋಡಿದಾಗ ಏನು ತುಂಬ ಖುಷಿ ಆಯಿತು. ಐ ಸಾ ಎವ್ರಿಬಡಿ ವಾಸ್ ಇಂಟ್ರೆಸ್ಟೆಡ್ ಇನ್ ದ ಎಲ್ಲ ನೋಡೋದು ತುಂಬ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಿದ್ರು. ಸೊ ಅದು ನೋಡಿ ತುಂಬ ಖುಷಿ ಆಗ್ತಿತ್ತು. ಪರ್ಸನಲಾಗಿ ನಿಮ್ಗೆ ಏನು ಇಷ್ಟ ಆಯಿತು ಮೇಡಮ್? ಅದು ಲಾಸ್ಟ್ ತನಕ ಸಸ್ಪೆನ್ಸ್ ತಗೊಂಡು ಹೋದ್ರು. ದಟ್ ಈಸ್ ದ ಬೆಸ್ಟ್ ಥಿಂಗ್ ಅಬೌಟ್ ದ ಮೂವಿ. ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಅದರಲ್ಲಿ ಅಂದರೆ ಕರೆಂಟ್ ಸಿಚುವೇಶನ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ಇವತ್ತು ಉತ್ತರ ಪ್ರದೇಶದಲ್ಲಿ ರೇಪ್ಗಳು ಜಾಸ್ತಿ ಆಗ್ತಾ ಇದೆ. ಯಾರೋ ರೇಪ್ ಮಾಡಿರ್ತಾರೆ, ಇನ್ನೊಬ್ಬ ಜೈಲಲ್ಲಿ ಹೋಗ್ತಾನೆ, ಅವನ್ನ ಎನ್ಕ್ವೈರಿನೂ ಮಾಡಿದೆ ಶೂಟೌಟ್ ಮಾಡ್ತಾವ್ರೆ. ಅದು ತಪ್ಪು. ಎನ್ಕ್ವೈರಿ ಮಾಡಬೇಕು, ಸುಮ್ಮನೆ ಶೂಟೌಟ್ ಮಾಡಿಬಿಟ್ರೆ ಅಲ್ಲಿ ತೆಲಂಗಾಣದಲ್ಲಿ ಮಾಡೋರಲ್ಲ, ತಪ್ಪೋದು. ಸೊ ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತಾ ಇಲ್ಲ. ಅದು ಕೋರ್ಟಲ್ಲಿ ಪ್ರೂವ್ ಆಗಬೇಕಲ್ಲ. ಸುಮ್ಮನೆ ಹೋಗಿ ಶೂಟ್ ಮಾಡಿದ್ರೆ ಏನರ್ಥ? ಹಾಂ, ಸೊ ಇದನ್ನು ಈ ಸಿನಿಮಾದಲ್ಲಿ ಎತ್ತಿ ಹೇಳಿದ್ದಾರೆ. ಇಲ್ಲಾಂದರೆ ಅವನು ಮಿಸ್ ಆಗಿಬಿಟ್ರೆ ಅವನು ಒಬ್ಬ ಅಮಾಯಕ ಹೋಗ್ತಿದ್ನಲ್ಲ ಜೈಲಿಗೆ, ಅವನಿಗೆ ಗಲ್ಲಿ ಶಿಕ್ಷೆ ಆಗ್ಬೋದು, ಏನೋ ಆಗ್ಬೋದಿತ್ತು. ಸೊ ಅಮಾಯಕರು ಇವತ್ತು ಬಲಿಪಶುರು ಆಗ್ತಾ ಇದ್ದಾರೆ. ಮತ್ತು ಈ ನಿಮ್ಮ ಮದುವೆ ಆಗಿ ಫೇಕ್ ಮ್ಯಾರೇಜ್ಗಳಾಗಿದ್ದಾವೆ ಈ ಆ್ಯಪ್ಗಳೆಲ್ಲ ನೋಡ್ಕೊಂಡು. ಸೊ ಆ ಥರ ಎಲ್ಲ ಆಗ್ತಾಯಿದ್ದಾವೆ ಮಹಿಳೆಯರು. ಸೊ ಎಲ್ಲರೂ ನೋಡುವಂಥ ಸಿನಿಮಾ ಇದೆ, ಫ್ಯಾಮಿಲಿ ನೋಡುವಂಥ. ಥ್ಯಾಂಕ್ ಯು. ಹೈಲೈಟ್ ಆಗಿದೆ ಬ್ರೋ. ನನಗಂತೂ ಓವರಾಲ್ ಮೂವಿ ಎಲ್ಲ ಸಖತ್ತಾಗಿ ಓವರಾಲ್ ಮೂವಿ ಎಲ್ಲ ಇಷ್ಟ. ಆದರೆ ಇವ್ರು ಬಂದ ಮೇಲೆ ಅಂತೂ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು ಬ್ರೋ. ನಂಗೆ ಸಖತ್ತೆ ಇಷ್ಟ ಆಯಿತು ಬ್ರೋ. ನಿಮ್ಮ ಹೆಸರು? ಸುರೇಶ್ ರೆಡ್ಡಿ ಅಂತ. ಸಖತ್ತಾಗಿ ಯಾಕೆ ಮಾಡಿದ್ದೀರಾ ಬ್ರೋ? ಥ್ಯಾಂಕ್ ಯು ಬ್ರೋ. ಎಲ್ಲ ಚೆನ್ನಾಗಾಗಲಿ ಅಂತ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಖುಷಿ ಆಯಿತು, ಎಲ್ಲ ಎಂಜಾಯ್ ಮಾಡಿದ್ದಾರೆ. ಸೊ ಹಿಂಗೆ ಮುಂದುವರಿಲಿ ಅಂತ ಇಷ್ಟಪಡ್ತೀನಿ. ಹಾಂ, ಎಲ್ಲೂ ಬೋರ್ ಅನಿಸಿಲ್ವಾ? ಎಲ್ಲೂ ಬೋರ್ ಅನಿಸಿಲ್ಲ. ಗ್ರಿಪ್ಪಿಂಗ್ ಆಗಿದೆ. ಹೌದು, ಕೋರ್ಟ್ ಡ್ರಾಮಾ ಚೆನ್ನಾಗಿದೆ, ಥ್ರಿಲ್ಲಿಂಗ್ ಆಗಿದೆ. ಎಂಡಲ್ಲಿ ಸಸ್ಪೆನ್ಸ್ ರಿವೀಲ್ ಮಾಡಿದ್ದಾರೆ. ಸೊ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ. ಸೊ ಎಲ್ಲರೂ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ಗೆ ಯಾವ ಥರದ ಮೆಸೇಜ್ ಕೊಡುತ್ತೆ ಸಿನಿಮಾ? ಹೇಗೆ ಇನ್ನೋಸೆಂಟ್ ವಿಲ್ ಆಲ್ವೇಸ್ ಟ್ರೂತ್ ಆಲ್ವೇಸ್ ವಿನ್ಸ್ ಮೇಬಿ. ಸೊ ಇನ್ನೋಸೆಂಟ್ಸ್ಗೆ ಒಳ್ಳೆ ಜಸ್ಟಿಸ್ ಸಿಗತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಹಕ್ಕಿಗಾಗಿ ಹೋರಾಡಿದ್ರೆ ಅದನ್ನು ನಿಜವಾಗ್ಲೂ ಗೆಲ್ತೀವಿ ಅನ್ನೋ ಯಥಾಭಾವದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನಾವು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ತಪ್ಪು ಮಾಡಿಲ್ಲ ಅಂದರೆ ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಮ್ಮ ತಪ್ಪನ್ನ ನಾವು ಏನು ತಪ್ಪು ಮಾಡಿಲ್ಲ ಅನ್ನೋದನ್ನ ಪ್ರೂವ್ ಮಾಡ್ಕೋಬೋದು ಅನ್ನೋದನ್ನ ಡೈಲಾಗ್ಸಲ್ಲಿ ಸಕ್ಕದಾಗಿ ಬರೆದಿದ್ದಾರೆ. ತುಂಬ ಖುಷಿ ಆಯಿತು. ಬಸವರಾಜ್ ಸರ್ಗೆ ಆಲ್ ದ ಬೆಸ್ಟ್ ಸರ್. ಫುಲ್ ಯಥಾಭಾವ ಟೀಮಲ್ಲಿ ನನ್ನ ಮಗನೂ ಪಾರ್ಟ್ ಆಫ್ ದ ಯಥಾಭಾವ ಅಂತ ಹೇಳ್ಕೊಳ್ಳೋಕ್ಕೆ ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸುತ್ತೆ ನನಗೆ. ತುಂಬ ಖುಷಿ ಆಯಿತು ಸರ್. ಬಸವರಾಜ್ ಸರ್ಗೆ ಮತ್ತು ರಚನಾ ಅವ್ರಿಗೆ, ಶಿವು ಅವ್ರಿಗೆ, ಹಾಗೆ ಜೂನಿಯರ್ ಶಿವ ಎಲ್ಲರಿಗೂ ಆಲ್ ದ ಬೆಸ್ಟ್. ಯಥಾಭಾವ ಹೀಗೆ ಸಕ್ಸಸ್ಫುಲಿ ಆಗಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಸರ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು. ಕೃತಿ ಅಂತ ನನ್ನ ಮೊದಲನೇ ಮೂವಿ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಚಿಕ್ಕ ರೋಲ್ ಇರಬಹುದು, ಬಟ್ ಅದನ್ನು ತುಂಬ ಚೆನ್ನಾಗಿ ಗೌತಮ್ ಸರ್ ನನಗೆ ಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ತುಂಬ ಅಪರ್ಚುನಿಟೀಸ್ಗೋಸ್ಕರ ಕಾಯ್ತಾ ಇದ್ದೀನಿ. ತುಂಬ ಖುಷಿ ಆಯಿತು. ಬಿಕಾಸ್ ಎಲ್ಲರೂ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ. ಸೊ ಇನ್ನೂ ಹೆಚ್ಚು ದಿನ ಓಡಲಿ. ಎಲ್ಲರೂ ಒಳ್ಳೆ ಮೆಸೇಜ್ ಇದೆ, ಸೋಷಲಿಗೆ ಒಂದು ಮೆಸೇಜ್ ಇದೆ. ಸೊ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಲಿ ಅಂತ ಕೇಳ್ಕೊತಾ ಇದ್ದೀನಿ.